ನಮಸ್ಕಾರ ವೀಕ್ಷಕರೇ, ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಶೇಷವಾದ ಹಬ್ಬಕ್ಕೆ ಒಂದು ವಿಶೇಷವಾದ ನೈವೇದ್ಯವನ್ನು ಮಾಡೋದು ಹೇಗೆ ಅಂತ ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು 1/4 kg ಕಡಲೆ ಹಿಟ್ಟನ್ನು ತಗೊಳ್ಳೋಣ. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ ಸಾಣಿಸಿಟ್ಕೊಳ್ಳೋಣ. ನಂತರದಲ್ಲಿ ಒಂದು ಅರ್ಧ ಲೋಟ ನೀರನ್ನು ತಗೊಂಡು ಸ್ವಲ್ಪವೇ ಹಾಕಿ ಗಂಟಾಗದಂತೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆ ಕಲಿಸಿದ ಹದ ಹೇಗಿರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡ್ಬೋದು. ನಂತರದಲ್ಲಿ ಕಾದ ಎಣ್ಣೆಗೆ ಜರಡಿ ಹುಟ್ಟಿನ ಮುಖಾಂತರ ಈ ಹಿಟ್ಟನ್ನು ಸ್ವಲ್ಪವಾಗಿ ಬಿಡೋಣ. ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ಕೊಳ್ತಾ ಗರಿಯಾಗಿ ಇರ್ತಕ್ಕಂತಹ ಬೂಂದಿಯನ್ನು ತಯಾರು ಮಾಡ್ಕೊಳ್ಳೋಣ. ಎಣ್ಣೆಯ ಕಾವನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ಅಂತಾದರೆ ಮೊದಲೇ ಒಂದೆರಡು ಹುಂಡನ್ನು ಅದಕ್ಕೆ ಬಿಟ್ಕೊಂಡು ನೋಡ್ಬೋದು. ಅದರ ಜೊತೆಯಲ್ಲೇ ನಾವು ಪಾಕವನ್ನು ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 1 ಕಪ್ ಬೆಲ್ಲವನ್ನು ತಗೊಂಡು ಅದಕ್ಕೊಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಒಲೆಯ ಮೇಲೆ ಇಡೋಣ. ಅದು ತಳ ಹಿಡಿಯದಂತೆ ಕೈ ಆಡಿಸ್ತಾ ಇರಬೇಕು. ಒಂದು ಕುದಿ ಬಂದ ತಕ್ಷಣ ಪಾಕ ಸಿದ್ಧ ಆಗಿದೆ ಅಂತ ಅರ್ಥ. ಬೂಂದಿ ಮತ್ತು ಪಾಕ ಇವೆರಡೂ ತಣ್ಣಗಾದ ಮೇಲೆ ಅವೆರಡನ್ನು ಮಿಶ್ರಣ ಮಾಡಬೇಕು. ಇದಕ್ಕೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಬಹುದು. ನಾವಿಲ್ಲಿ ಅದನ್ನು ಹಾಕಲಿಲ್ಲ. ನಿಮಗೆ ಇಷ್ಟ ಆದಲ್ಲಿ ಖಂಡಿತ ಅದನ್ನು ಬಳಸ್ಕೊಳ್ಬೋದು. ಈ ಹಬ್ಬದ ದಿನಗಳಲ್ಲಿ ದೇವರಿಗೆ ಶ್ರದ್ಧೆಯಿಂದ ಅರ್ಪಿಸುವ ಈ ನೈವೇದ್ಯ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ ಅಂತ ಆಶಿಸ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕನ್ನು ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.